ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಈ ಕುರಿತು ಶಿವಮೊಗ್ಗದ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶ್ರೇಯಾ ಮಲ್ಲೇಶ್ ಅವರಿಂದ ಮಾಹಿತಿ. ನಾನು ಡಾಕ್ಟರ್ ಶ್ರೇಯಾ ಮಲ್ಲೇಶ್, ಹೆರಿಗೆ ಮತ್ತು ಸ್ತ್ರೀರೋಗ ಬಂಜೆತನ ನಿವಾರಣಾ ತಜ್ಞೆ, ಸಹಾಯಕ ಪ್ರಾಧ್ಯಾಪಕರು, ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಗರ್ಭಕಂಠದ ಕ್ಯಾನ್ಸರ್ ಮತ್ತು ಅದನ್ನು ತಡೆಗಟ್ಟುವ ಲಸಿಕೆಯ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನೀಡಲಿದ್ದೇನೆ. ಮಹಿಳೆಯರನ್ನು ಬಾಧಿಸುವ ಪೀಡಿಸುವ ಕ್ಯಾನ್ಸರ್ಗಳಲ್ಲಿ ಭಾರತದಲ್ಲೇ 2ನೇ ಸ್ಥಾನದಲ್ಲಿರುವುದು ಗರ್ಭಕಂಠದ ಕ್ಯಾನ್ಸರ್. ತಾಯಿಯೇ ದೇವರು, ತಾಯಿಯ ಗರ್ಭದ ಗುಡಿಯೇ ಹೆಬ್ಬಾಗಿಲೇ ಅವಳನ್ನೇ ನುಂಗುವ ಕಂಟಕವಾದಾಗ ವಿಜ್ಞಾನದ ಮೊರೆ ಹೋಗಬೇಕಾಗುವುದು. ಗರ್ಭಕಂಠದ ಕ್ಯಾನ್ಸರ್ ಮಾರಕ. ಆದರೆ ಮೊದಲನೇದಾಗಿ ಸ್ತನದ ಕ್ಯಾನ್ಸರ್, ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಲಂಗ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಿಗೆ ಬಾಧಿಸುವ ಸಾಮಾನ್ಯ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಹೆದರಿಸುವುದಕ್ಕೆ ನಾನಿಂದು ಬಂದಿಲ್ಲ. ಮಾಹಿತಿಯ ಹಣತೆಯಿಂದ ಅಜ್ಞಾನದ ಕತ್ತಲನ್ನು ತೊಲಗಿಸಲು ನಾನು ಬಂದ ಗಾಳಿಯ ದೀಪ. ಈ ಡಿಸೀಸ್ ಬರ್ಡನ್ ಬಗ್ಗೆ ಮಾತಾಡೋಣ ಅಂದರೆ, ನಾವೀಗ ಮಾತಾಡ್ತಾ ಕೇಳ್ತಾನೆ 8 ನಿಮಿಷದಲ್ಲಿ ಒಂದು ಮಹಿಳೆ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗಿ ತಮ್ಮ ಜೀವ ಕಳೆದುಕೊಳ್ಳುವ ಸಂದರ್ಭ ಬಂದಿದೆ. ಇದು ನಮ್ಮ ದೇಶ ಭಾರತದಲ್ಲೇ ಬಂದಿರುವಂತಹ ಸ್ಟ್ಯಾಟಿಸ್ಟಿಕ್ಸ್. ಈ ಆತಂಕಕಾರಿ ಅಂಕಿ ಅಂಶದ ಹಿಂದಿನ ಪ್ರಾಥಮಿಕ ಅಪರಾಧಿ ಅದೇನು? HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ಕ್ಯಾನ್ಸರ್ ಬೇರೆ ಯಾವ ತಲೆತಲಾಂತರದಿಂದ, ಫ್ಯಾಮಿಲಿ ಜೆನೆಟಿಕ್ ಹಿಸ್ಟ್ರಿ ಆ ಥರದ್ರಿಂದ ಅಲ್ಲ. ಇದು ಬರೋದು 99% ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನಿಂದ. ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿರುವ ಅಂಗಗಳ ಕಿರುಪರಿಚಯಕ್ಕೆ ಹೋಗೋಣ. ಅಂಡಾಶಯ ಇರುತ್ತದೆ, 2 ಇರುತ್ತದೆ. ಅದರಿಂದ ಕೆಳಗಡೆ ಬಂದರೆ ಗರ್ಭಕೋಶವಿರುತ್ತದೆ, ಅದೇ ನಮ್ಮ ಗರ್ಭಗುಡಿ. ನೆಕ್ಸ್ಟ್ 2 ಟ್ಯೂಬ್ಗಳಿರುತ್ತದೆ, ಅದಕ್ಕೆ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಗರ್ಭಕೋಶದ ಕೆಳಗಡೆ ಗರ್ಭಕಂಠ ಅಂತ ಇರುತ್ತೆ, ಅದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅಂದರೆ ಅದು ಗರ್ಭದ ಕಂಠ. ನೆಕ್ಸ್ಟ್ ಯೋನಿ ಇರುತ್ತದೆ. ಇದು ನಮ್ಮ ಮುಖ್ಯ ವಿಭಾಗಗಳು. ಇದರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಸರ್ವೈಕಲ್ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಮಾಡುತ್ತದೆ ಅಂತ ಹೇಳಿದ್ದೆ. ಅದರಲ್ಲಿ 2 ಟೈಪ್ ಬರುತ್ತೆ. ಅಂದರೆ ಒಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ, ಹೊರಾಂಗಣದ ಕ್ಯಾನ್ಸರ್, ಮತ್ತು ಒಳಾಂಗಣದ ಕ್ಯಾನ್ಸರ್ ಅಂದರೆ ಅಡಿನೋ ಕಾರ್ಸಿನೋಮಾ. ಸೊ ಈ ಥರ 2 ರೀತಿಯ ಕ್ಯಾನ್ಸರ್ಗಳು ಬರ್ಬೋದು. ಇದು ಸರ್ವೇ ಸಾಮಾನ್ಯವಾಗಿ 99% ಸರ್ವೈಕಲ್ ಕ್ಯಾನ್ಸರ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರುತ್ತದೆ. ಅದರಲ್ಲಿ ಕೆಲವೊಂದು ಸಬ್ ಟೈಪ್ಸ್ ಭಾಳ ಡೇಂಜರ್ ಆಗಿರೋದು, ಅಪಾಯಕಾರಿ ಆಗಿರೋದು. ಅದರಲ್ಲಿ 16 ಮತ್ತು 18, 6 ಮತ್ತು 11 ಇದಿಷ್ಟು ಭಾಳ ಹೈ ರಿಸ್ಕ್ ಟೈಪ್ಸ್ ಆಗಿರುತ್ತೆ. ಇದು ಏನು ಕೆಲಸ ಮಾಡುತ್ತೆ, ಏನಕ್ಕೆ ಈ ಥರ ಆಗುತ್ತೆ ಅಂತಂದರೆ, ಲೈಂಗಿಕ ಪ್ರಕ್ರಿಯೆ ಶುರುವಾದಾಗ ಮನೆಗೆ ಅತಿಥಿ ಬಂದಂತೆ ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಒಮ್ಮೆ ಪರಿಚಯವಾಗುತ್ತದೆ. ಆದರೆ ಆ ಅತಿಥಿ ಹೋಗೋದಿಲ್ಲ. ಕೆಲವರಿಗೆ 1-2 ವರ್ಷದಲ್ಲಿ ಈ ಅತಿಥಿ ಕ್ಲಿಯರ್ ಆಗ್ಬಿಡುತ್ತೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯಿಂದ, ಕಣಗಳಿಂದ ಈ ರೋಗ ಮುಂದೆ ಬರೋದಿಲ್ಲ. ಆದರೆ ಕೆಲವೊಂದು ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ಸ್ ಅಲ್ಲಿದ್ದಾಗ, ಆರೋಗ್ಯ ಹಾನಿಯಾಗಿದ್ದಾಗ ಅಂಥವರಿಗೆ ಈ ವೈರಸ್ ಏನಾಗುತ್ತೆ, ನಮ್ಮ ದೇಹದ DNA ಅದು ತಾನೇ ಇಂಟಿಗ್ರೇಟ್ ಆಗಿ ಮನೆಯ ಅಂಗಳದಲ್ಲಿ ಬಂದು ಮನೆಯ ಮಾಲೀಕನಂತೆ ವರ್ತಿಸಲು ಶುರು ಮಾಡುತ್ತದೆ. ಹೋಸ್ಟ್ DNA ಇಂಟಿಗ್ರೇಟ್ ಆಗುತ್ತೆ, ಡಿಸ್ರಪ್ಟ್ ಆಗುತ್ತೆ. ಕೆಲವೊಂದು ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಇರುತ್ತೆ, P53, PRB, E7, E6 ಪ್ರೋಟೀನ್ಗಳಿರುತ್ತದೆ. ಅದನ್ನೆಲ್ಲ ಹೊಡೆದಾಕಿ ಅದನ್ನೆಲ್ಲ ಮಾರಕವಾಗಿ ಅದರಿಂದ ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್. ಅಂದರೆ ಕ್ಯಾನ್ಸರ್ ಅಂದರೆ ಏನು? ನಾರ್ಮಲ್ ಆಗಿರೋ ಗ್ರೋತ್ ಇರೋದು ಒಂದ್ಮೇ ಸಾಯಲೇಬೇಕು ಎಲ್ಲಾ ಕಣಗಳು. ಆ ಕಣಗಳಿಗೆ ಯಾವುದೇ ಲಗಾಮಿಲ್ಲದೆ ತಾನಾಗೆ ಅನ್ಕಂಟ್ರೋಲ್ ಆಗಿ ಸೆಲ್ ಗ್ರೋತ್ ಆದಾಗ ಅದಕ್ಕೆ ಹೇಳುವ ಪದನೇ ಕ್ಯಾನ್ಸರ್. ಜೀನೋಮಿಕ್ ಇನ್ಸ್ಟೆಬಿಲಿಟಿ ಮತ್ತೆ ಪ್ರೋಗ್ರೆಷನ್ ಆಗುತ್ತೆ, ಡಿಸ್ಪ್ಲೇಸಿಯಾದಿಂದ ಇನ್ವೇಸಿವ್ ಕ್ಯಾನ್ಸರ್ ಆಗುತ್ತೆ, ಬೇರೆ ಅಂಗಾಂಗಗಳಿಗೆ ಹೊರಡುವ ಸಾಧ್ಯತೆಗಳಿರುತ್ತದೆ. ಇದಾಗೋದಕ್ಕೆ ಸುಮಾರು ವರ್ಷಗಳೇ ಬೇಕು, 15-20 ವರ್ಷ ಇದರ ನ್ಯಾಚುರಲ್ ಪ್ರೋಗ್ರೆಷನ್. ಲೈಂಗಿಕ ಚಟುವಟಿಕೆಯಿಂದ ಬಹುತೇಕವಾಗಿ ಪರಿಚಿತರಾಗುವ ಈ ವೈರಸ್ ಗರ್ಭಕಂಠದಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಸ್ತಾವನೆ ಆಗಿರುತ್ತದೆ. ಈ ಎಲ್ಲ ಹೆಣ್ಣು ಮಕ್ಕಳಿಗೂ ಲೈಂಗಿಕ ಪ್ರತಿಕ್ರಿಯೆ ಕಿರುಪರಿಚಯವಾದಾಗ ಕಂಡುಬರುವ ಈ ಸೋಂಕು 1-2 ವರ್ಷದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯಿಂದ ಅದು ಕ್ಯಾನ್ಸರ್ ಕಡೆಗೆ ತಿರುಗದೆ ಅಲ್ಲಿಂದ ಕ್ಲಿಯರ್ ಆಗಿ ಹೋಗುತ್ತದೆ. ಕೆಲವೊಂದು ರೋಗ ನಿರೋಧಕ ಶಕ್ತಿ ಇಲ್ಲದ ಲೋಪ ಉಂಟಾಗುವ ಸಂದರ್ಭಗಳಲ್ಲಿ ಕ್ಯಾನ್ಸರ್ ಆಗಿ ಕಂಡುಕೊಳ್ಳುತ್ತದೆ. ಏನಿದಕ್ಕೆ ರಿಸ್ಕ್ ಫ್ಯಾಕ್ಟರ್, ಏನಿದು ಹೈ ರಿಸ್ಕ್ ಬಿಹೇವಿಯರ್?
ಅಂದ್ರೆ ಹೈ ರಿಸ್ಕ್ ಇನ್ಫೆಕ್ಷನ್ ಈ ಕೆಲವೊಂದು ಸಬ್ ಟೈಪ್ಸ್ ಇದೆ 6, 11, 16, 18. ಈ ಸಬ್ ಟೈಪ್ಗಳು ಪರ್ಸಿಸ್ಟೆಂಟ್ ಆಗಿ ಪದೇ ಪದೇ ಅದರ ಪರಿಚಯ ಆದಾಗ ಒಂದೊಂದ್ಸತಿ ಸ್ಮೋಕಿಂಗ್, ಧೂಮ್ರಪಾನ, ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂದ್ರೆ HIV ಸೋಂಕು ಇದ್ದಾಗ, ಮತ್ತೆ ಅರ್ಲಿ ಸೆಕ್ಷುವಲ್ ಆಕ್ಟಿವಿಟಿ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಮತ್ತೆ ನ್ಯೂಟ್ರಿಷನ್ ಕಡಿಮೆ ಇದ್ದಾಗ, ಇದೆಲ್ಲ ವ್ಯವಸ್ಥೆಯಿಂದ ಒಂದೊಂದ್ಸತಿ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಇದನ್ನ ತಡೆಗಟ್ಟೋದು ಆಗುತ್ತಾ? ತಡೆಗಟ್ಟಬಹುದಾ? ನನಗೂ ಒಬ್ಳು ಮಗಳಿದ್ದಾಳೆ, ತಡೆಗಟ್ಟಬಹುದಾ? ಹೇಗೆ ಇದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಪ್ರಿವೆನ್ಷನ್ ಬಹಳ ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ತಡೆಗಟ್ಟೋದಕ್ಕೆ ಲಸಿಕೆ ಅಂತ ಒಂದಿದೆ. ಲಸಿಕೆ ಅಂದ್ರೆ ವ್ಯಾಕ್ಸಿನ್, ಸರ್ವೇ ಸಾಮಾನ್ಯವಾಗಿ ನಮಗೆ ಪರಿಚಯ ಆಗಿದೆ. ಈ 2024ರಿಂದ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾದಿಂದನೂ ಈ ಲಸಿಕೆಯನ್ನ ಎಲ್ಲರಿಗೂ ತರಬೇಕು ಅಂತ ಹೇಳಿ ವ್ಯವಸ್ಥೆ ಆಗಿದೆ. ಅದನ್ನ ಮಂಡನೆ ಮಾಡಿದ್ದಾರೆ, ಜಾರಿ ತರಲಿದ್ದಾರೆ. ಈ ಲಸಿಕೆ ಒಂದು ಸುಂದರ ಲಸಿಕೆ. ಹೇಗೆ ಅಂತಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಜನನಾಂಗದ HPV ಲೈಂಗಿಕ ಚಟುವಟಿಕೆಯ ಮೂಲಕ ಹರಡುವ ವೈರಸ್ ಜನಸಂಖ್ಯೆಯ ಗಮನಾರ್ಹ ಭಾಗವನ್ನು ಪರಿಣಾಮ ಬೀರುತ್ತದೆ. ಹಾಗಾಗಿ HPV ಸೋಂಕುಗಳ ಲಕ್ಷಣಗಳಿಲ್ಲದೆ ಆಗಿರುವ ಕೆಲವು ವಿಧದ ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ಲಸಿಕೆ ಪ್ರಾಥಮಿಕವಾಗಿ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಇತರ ಸಂಬಂಧಿತ ಕ್ಯಾನ್ಸರ್ಗಳಿಗೆ ಕಾರಣವಾದ HPV ಪ್ರಕಾರಗಳನ್ನು ಗುರಿಯಾಗಿಸುತ್ತದೆ. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. HPV ವ್ಯಾಕ್ಸಿನ್ ಅಂತಂದ್ರೆ ಏನು? HPV ವ್ಯಾಕ್ಸಿನ್ ನಲ್ಲಿ ಕೆಲವೊಂದು ಸಬ್ ಟೈಪ್ಸ್ ಗಳಿರುತ್ತೆ. ಎಷ್ಟು ಸಬ್ ಟೈಪ್ಸ್ಗೆ ಅದು ನಮಗೆ ಪ್ರೊಟೆಕ್ಷನ್ ನೀಡುತ್ತೆ ಅನ್ನೋದನ್ನ ನೋಡಿಕೊಂಡು 2 ಆಗಿದ್ರೆ 16, 18 ಅದು ಸರ್ವೈಕ್ರಿಕ್ಸ್, 4 ವ್ಯಾಲೆಂಟ್ ಇರುತ್ತೆ. ಬೈವ್ಯಾಲೆಂಟ್, ಕ್ವಾಡ್ರಿವ್ಯಾಲೆಂಟ್ ಅಂದ್ರೆ ಗಾರ್ಡಸಿಲ್, 6, 11, 16, 18ಕ್ಕೆ ನಾನೋವ್ಯಾಲೆಂಟ್ ಅಂದ್ರೆ 9 ಪ್ರಕಾರಗಳ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಮಾಡುವಂಥದ್ದು 6, 11, 18, 31, 33, ಆಮೇಲೆ 45, 52, 58 ಇದು ಗಾರ್ಡಸಿಲ್ 9 ಅಂತ ಸಿಗುತ್ತದೆ. ನಮ್ಮ ದೇಶದಲ್ಲಿ ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಸುಲಭವಾಗಿ ಸಿಗುತ್ತದೆ. ಇದು ಯಾರಿಗೆ ಕೊಡಬಹುದು? 9 ವರ್ಷದಿಂದ 45 ವರ್ಷದ ಎಲ್ಲ ಹೆಣ್ಣು ಮಕ್ಕಳಿಗೂ ಇದಕ್ಕೆ ಭಾಗವಹಿಸಲು ಅವರಿಗೆ ಎಲಿಜಿಬಿಲಿಟಿ ಇರುತ್ತದೆ. ಈಗ 9 ವರ್ಷದಿಂದ 14 ವರ್ಷದೊಳಗಿದ್ದರೆ ಆ ಮಕ್ಕಳಿಗೆ 2 ಡೋಸ್ ಕೊಡೋದಕ್ಕೆ ಒಳ್ಳೆಯದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಲೈಂಗಿಕ ಚಟುವಟಿಕೆ ಬೇಗ ಶುರುವಾಗೋದ್ರಿಂದ ಅವರಿಗೆ ಬೇಗನೆ ಪರಿಚಯ ಮಾಡಬೇಕು ಅಂತ ಹೇಳಿ 9 ರಿಂದ 14 ವರ್ಷಕ್ಕೆ ಕೊಡಬಹುದು ಅಂತ ಹೇಳಿ ಇದನ್ನ ಪ್ರಕಾರ ಮಾಡಿದೆ. 9 ರಿಂದ 14ಕ್ಕೆ ನಾನು ಹೇಳ್ದಂಗೆ 2 ಡೋಸು, ಒಂದು ಇವಾಗ ಕೊಟ್ಟರೆ ಇನ್ನೊಂದು 2ನೇ ಡೋಸ್ ಬಂದು 6 ತಿಂಗಳಾದ್ಮೇಲೆ ಕೊಡ್ಬೋದು. ಆಮೇಲೆ ಇನ್ನೊಂದು 15 ವರ್ಷದಿಂದ 45 ವರ್ಷಗಳೊಳಗೆ ಈಗ ಲೈಂಗಿಕ ಚಟುವಟಿಕೆ ಶುರುವಾಗಿದೆ, ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಆದ್ರೂ ಇದು ಲಸಿಕೆ ವರ್ಕ್ ಆಗುತ್ತೆ ಅಂದ್ರೆ ಒಂದು 60 to 70% ಲಸಿಕೆ ವರ್ಕ್ ಆಗುತ್ತೆ. ಆ ಚಾನ್ಸ್ ಅನ್ನು ತಗೊಂಡ್ಬಿಟ್ಟು ರಿಸ್ಕ್ ಕಡಿಮೆ ಮಾಡ್ಕೊಳ್ಳೋಣ ಅಂತಂದ್ರೆ 3 ಡೋಸ್ ತಗೋಬಹುದು. ಅಂದ್ರೆ ಇವಾಗ ತಗೊಂಡ್ರೆ 1 ತಿಂಗಳು ಅಥವಾ 2 ತಿಂಗಳ ನಂತರ ಮತ್ತೆ 6 ತಿಂಗಳ ನಂತರ ಮತ್ತೊಂದು ಡೋಸ್. ಸೊ 3 ಡೋಸ್ ಆಗುತ್ತೆ. ಇದನ್ನ ಕೈಗೆ ಕೊಡ್ತಾರೆ. ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಇರುತ್ತದೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಜ್ವರ ಬರ್ಬೋದು, ಅಥವಾ ಸ್ವಲ್ಪ ಕೈ ನೋವು ಇರ್ಬೋದು, ಅವತ್ತಿನ ದಿವಸ ಒಂದ್ ಸ್ವಲ್ಪ ಮೈ ಕೈ ನೋವು, ಭಾರ ಆ ತರ ಇರ್ಬೋದು. ಇದಿಷ್ಟು ಈ ಲಸಿಕೆಯ ಸೈಡ್ ಎಫೆಕ್ಟ್ಸ್. ಅದರಿಂದ ಇನ್ನ ತೀವ್ರ ವಿಶೇಷವಾಗಿ ಆ ತರ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಯಾವ್ದಾದ್ರು ಒಂದು ಲಸಿಕೆ ಶೆಡ್ಯೂಲ್ ಮಿಸ್ ಆಗಿದೆ ಅಂತಂದ್ರೆ ಯಾವಾಗ ನಾವು ಮಿಸ್ ಆಗಿದೆಯೋ ಅದನ್ನ ಕಂಟಿನ್ಯೂ ಮಾಡ್ಬೋದು, ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಇದಾದ್ರೂ ಕೂಡ ಕಂಟಿನ್ಯೂಸ್ ಆಗಿ ಸ್ಕ್ರೀನಿಂಗ್ ಅದನ್ನೆಲ್ಲ ಮಾಡಬೇಕಾಗತ್ತೆ. ಏನ್ ಸ್ಕ್ರೀನಿಂಗ್ ಮಾಡ್ಬೋದು ನೆಕ್ಸ್ಟ್ ಅಂತಂದ್ರೆ, ಈಗ ಫಸ್ಟ್ ತಡೆಗಟ್ಟಲು ಲಸಿಕೆ ಆಗಿದೆ. ಲಸಿಕೆ ಆದ ಮೇಲೂ 35 ವರ್ಷದ ಮೇಲ್ಗಡೆ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು 6 ತಿಂಗಳಿಗೆ ಒಂದ್ಸತಿ ಇಲ್ಲ ವರ್ಷಕ್ಕೊಂದ್ಸತಿ ಆದ್ರೂ ಈ ಪ್ಯಾಪ್ಸ್ಮಿಯರ್ ಅಂತ ಒಂದ್ ಮಾಡ್ತೀವಿ, ಮತ್ತೆ HPV DNA ಅಂತ ಟೆಸ್ಟಿಂಗ್ ಅಂತ ಒಂದ್ ಮಾಡ್ತೀವಿ. ಇದೆರಡು ಟೆಸ್ಟಿಂಗ್ ಒಂದು ಮಾಡಿಸ್ಬೋದು. ವರ್ಷ ಮಾಡಿಸಿ ಆಮೇಲೆ HPV DNA ಟೆಸ್ಟಿಂಗ್ 3 ವರ್ಷಕ್ಕೊಮ್ಮೆ ಇಲ್ಲ 5 ವರ್ಷಕ್ಕೊಮ್ಮೆ ಟೆಸ್ಟಿಂಗ್ ಮಾಡ್ಬೋದು. ಈ ತರ ಮಾಡಿ ನಿಮ್ಮ ಹತ್ತಿರದ ಸ್ತ್ರೀರೋಗ ತಜ್ಞರಿಗೆ ಭೇಟಿಯಾಗಿ ನೀವು ಈ ತರ ವ್ಯಾಕ್ಸಿನ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ, ವ್ಯಾಕ್ಸಿನ್ ಹಾಕಿಸಬಹುದಾ ಕೇಳಬಹುದು. ಈಗ ಹೆಣ್ಮಕ್ಳಿದ್ದಾರೆ, ಅವರಿಗೆ ಬರ್ಡೇ ಗಿಫ್ಟ್ ಅಂತ ಹೇಳಿ ತುಂಬಾ ದುಬಾರಿ ವಸ್ತು ಕೊಡೋದ್ರ ಬದಲು ಈ ತರ ಒಂದು ವ್ಯಾಕ್ಸಿನ್ ನ ಗಿಫ್ಟ್ ಕೊಡಿ. ಸೊ ಇದನ್ನ ಗಂಡು ಮಕ್ಕಳಿಗೂ ಕೊಡಬಹುದಾ ಅಂತಂದ್ರೆ ಗಂಡು ಮಕ್ಕಳು ಕೂಡ ಕೊಡಬಹುದು. ಆಮೇಲೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಗಂಡು ಮಕ್ಕಳಿಗೂ ಕೊಡ್ಬೇಕಾಗಿ ಬರುತ್ತದೆ. ಇದು ಅವರಿಗೂ ಸೇಮ್ ಇದೇ ಶೆಡ್ಯೂಲ್ ಇರೋದು. ಒಂದಂತಂದ್ರೆ 9 ವ್ಯಾಲೆಂಟ್ ಟೈಪ್ ಇದೆ, ಬೈವ್ಯಾಲೆಂಟ್ ಟೈಪ್ ಇದೆ, ಮತ್ತೆ ಕ್ವಾಡ್ರಿವ್ಯಾಲೆಂಟ್ ಟೈಪ್ ಇದೆ. ಸೊ ಇದಿಷ್ಟು ಸೇರಿ ಗಂಡು ಮಕ್ಕಳಿಗೂ ಇದನ್ನ ಕೊಡಬಹುದು. ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಯೂಶಲಿ ಸೂಜಿ ಮಾಡಿರುವ ಜಾಗದಲ್ಲಿ ನೋವು ಇಲ್ಲ, ಸ್ವಲ್ಪ ಅವರಿಗೆ ಜ್ವರ ಕಂಡುಕೊಳ್ಬಹುದು, ಮೈಕೈ ನೋವು ಇರ್ಬೋದು, ಅಷ್ಟು ಬಿಟ್ರೆ ಮತ್ತಿನ್ನೇನಿರಲ್ಲ. ಇದು ಯಾವ್ಯಾವ ತರದ್ದು ಕ್ಯಾನ್ಸರ್ನ
ಏನನ್ನ ಪ್ರಿವೆಂಟ್ ಮಾಡುತ್ತೆ ಅಂದ್ರೆ HPV ರೆಸ್ಪಾನ್ಸಿಬಲ್ ಆಗಿರುವ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ರೆಸ್ಪಾನ್ಸಿಬಿಲಿಟಿ ಇರೋ ಸರ್ವೈಕಲ್ ಕ್ಯಾನ್ಸರ್, ಗುದನಾಳದ ಕ್ಯಾನ್ಸರ್, ಮತ್ತೆ ಥ್ರೋಟ್ ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್, ವಲ್ವಾರ್ ಕ್ಯಾನ್ಸರ್, ವಜನಲ್ ಕ್ಯಾನ್ಸರ್ ಮತ್ತೆ ಪೀನಲ್ ಕ್ಯಾನ್ಸರ್ ಇದೆಲ್ಲದನ್ನು ತಡೆಗಟ್ಟುವಲ್ಲಿ ಇದು ಯಶಸ್ವಿಯಾಗಿರುತ್ತದೆ. ಇದರಿಂದ ವಾರ್ಟ್ಸ್ ಕೂಡ ಆಗತ್ತೆ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಈ ವಾರ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಅದೇ ಜೆನೈಟಲ್ ವಾರ್ಟ್ ಮಾಡುತ್ತೆ. ಅದು 6 ಮತ್ತು 11ನೇ ಸಬ್ ಟೈಪ್. ಅದು ನಮ್ಮ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ವಲ್ಪ ಲೋ ರಿಸ್ಕು, ಬಟ್ ಆದರೆ ಅದರಿಂದ ವೈರಸ್ ಇಂದ ವಾರ್ಟ್ ಆಗುತ್ತೆ. ಅದನ್ನು ಕೂಡ ಪ್ರೊಟೆಕ್ಟ್ ಮಾಡೋವಂಥದ್ದು ಈ ವ್ಯಾಕ್ಸಿನ್ ಇಂದ ಯಶಸ್ವಿಯಾಗಿರುತ್ತದೆ. ಎಫಿಕಸಿ ಅಂತ ಬಂದರೆ 99% ಈ ಎಫೆಕ್ಟಿವ್ ಇರುತ್ತದೆ. ಈ ಇನ್ಫೆಕ್ಷನ್ ಇಂದ ಅದು ಲೈಂಗಿಕ ಚಟುವಟಿಕೆಯಿಂದ ಮುಂಚೆ ಕೊಟ್ಟರೆ, ಮದುವೆಗಿಂತ ಮುಂಚೆ ಕೊಟ್ಟರೆ ಅದು ಅವರಿಗೆ ಒಂದು 99% ಅವರಿಗೆ ಪ್ರೊಟೆಕ್ಟ್ ಮಾಡುವಲ್ಲಿ ಯಶಸ್ವಿಯಾಗಿರುತ್ತದೆ. 90% ರಿಸ್ಕ್ ಅದನ್ನ ರೆಡ್ಯೂಸ್ ಮಾಡುತ್ತದೆ. ಆಮೇಲೆ ಇದರಿಂದ ಯಾವಾಗ ತಗೋಬಹುದು ಅಂತ ನಾನು ಹೇಳಿದ್ದೀನಿ. 9ನೇ ವರ್ಷದಿಂದ ಹೆಣ್ಣು ಮಕ್ಕಳಿಗೆ ಶುರು ಮಾಡ್ಬೋದು. ಅದಾದ್ಮೇಲೆ 26 ವರ್ಷ ತನಕನೂ ಯಾರ್ಯಾರಿಗೆ ಸಿಕ್ಕಿಲ್ವೋ ಅವ್ರಿಗೆಲ್ಲರಿಗೂ ಕೊಡ್ಬೋದು. ಇದರಲ್ಲಿ ವೈರಸ್ ಕಣಗಳಿರೋದಿಲ್ಲ, ಅಂದ್ರೆ ಲೈವ್ ವೈರಸ್ ಇರೋದಿಲ್ಲ. ಈ ವ್ಯಾಕ್ಸಿನ್ ತಗೊಂಡ್ರೆ ನಮ್ಗೆ ಇನ್ಫೆಕ್ಷನ್ ಬರ್ಬೋದಾ ಅಂತ ಕೇಳ್ಬೋದು. ಆದ್ರೆ ಈ ವ್ಯಾಕ್ಸಿನ್ ಬಂದು ಲೈವ್ ವೈರಸ್ ಏನು ಇರೋದಿಲ್ಲ, ಇದರಲ್ಲಿ ಬರೀ ತುಣುಕುಗಳಿರುತ್ತದೆ. ಅದರಿಂದ ವ್ಯಾಕ್ಸಿನ್ ಇಂದ ಇನ್ಫೆಕ್ಷನ್ ಬರುತ್ತೆ ಅಂತ ಏನೂ ಆಗೋದಿಲ್ಲ. ಈ ತರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದುವರೆಗೂ ಸರ್ವೈಕಲ್ ಕ್ಯಾನ್ಸರ್ ಈ ಕುರಿತು ಶಿವಮೊಗ್ಗದ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞೆ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶ್ರೇಯಾ ಮಲ್ಲೇಶ್ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.